2 ವರ್ಷದ ಇದು ತಾಯಿ ಸಣ್ಣ ಈ ಕಡೆ ನಿಂತ್ಕೋಬೇಕಾಯ್ತಲ್ಲ ನಾವು ಸಣ್ಣ ಅದೇನು ಹೊಡ್ಕೊಂಡಿದ್ದು ಯಶುವಿಂದ ಹೊಡ್ಕೊಂಡಿದ್ದು ಅಂದರೆ ನಾನು ಹಿಂಗೆ ಓಡಿಸ್ ಅಭ್ಯಾಸ ಹಿಂಗೆ ಇರ್ತಂದ್ರೆ ಎದು ಓಡಿಸ್ ಎಲ್ಲ ಕಡೆ ಪೊಸಿಷನ್ ಚೇಂಜ್ ಆಗುತ್ತೆ ಹಿಂಗೆ ಬಂದಿದೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮ್ಯಾಚ್ ಆಡೋಕ್ಕೆ ಬಂದಿದ್ದೀವಿ ಮತ್ತು ಇವತ್ತು ನಮ್ಮ ಟೀಮ್ದು ಫಸ್ಟ್ ಜರ್ಸಿ ರಿವೀಲ್ ಆಗುತ್ತೆ. 2 ವರ್ಷದ ಇದು ಟೀಮ್ ಜರ್ಸಿ ಮಾಡಿಸೋ ಕನ್ಸ್ಗಳು ಇವತ್ತು ಆಗಿದೆ. ಸೊ ಇವತ್ತು ಫಸ್ಟ್ ಮ್ಯಾಚ್ ಜರ್ಸಿ ಹಾಕ್ಕೊಂಡು ಆಡ್ತಾಯಿದ್ದೀವಿ. ಇದು ಗ್ರೌಂಡು ಫುಲ್ಲು ಕಾಡಿದ್ದಂಗೆ ಐತೆ. ಸೊ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ ಆಗಿದ್ದೀನಿ. ಸೊ ಏನು ಮಾಡ್ಬೋದು ಎತ್ತಾ ಗೊತ್ತಿಲ್ಲ, ನೋಡೋಣ ಮಾಡೋಣ ಇವತ್ತು. ಗೈಸ್, ನಮ್ಮ ಟೀಮ್ ಅಪೋನೆಂಟ್ ವಿಷ್ಣು ಅಣ್ಣ ಅಂತ. ಅಪೋನೆಂಟ್ ಇವತ್ತು ರೈಟಿಂದ ಲೆಫ್ಟಿಗೆ ನೀಟಾಗಿ ಹೇಳೋದೇನು ಹೊಡ್ಕೊಂಡಿದ್ರು ಅಂತ ಹೇಳ್ತೀಯ. ಯಶು ಒಬ್ರು ಅಡ್ಡ ಬಂದ್ರೆ ಬ್ರೇಕ್ ಹೊಡೆದ, ಅದಕ್ಕೆ ಹೊಡ್ಕೊಂಡ ಅಂತ ಹೇಳು. ಅದೇನು ಹೊಡ್ಕೊಂಡಿದ್ದು ಯಶುವಿಂದ ಹೊಡ್ಕೊಂಡಿದ್ದು ಅಂದರೆ ಯಶು ಕೆಟ್ಟ ಅರ್ಥ ಬರಲ್ವಾ? ಮೊದಲೇ ಯಶುಗೆ ಇದು ಬ್ಯಾಡ್ ನೇಮ್ ಐತೆ. ಇವಾಗ ನಮ್ಮ ಟೀಮ್ ಅಪೋನೆಂಟು. ಸೊ ಇವತ್ತು ನಾನು ಜಾಸ್ತಿ ಕವರ್ ಮಾಡಲ್ಲ ನಿಮ್ಮನ್ನ. ಇಲ್ಲಿ ಇವ್ರನ್ನ ಕವರ್ ಮಾಡ್ತೀನಿ ಅಂತ ಆಯ್ತಾ? ನೀನಿಂದ ಬರತ್ತ ಹೊಡ್ಕೊಂಡಂತ ಇವತ್ತು. ಟೈಮ್ ಇತ್ತಲ್ಲ. ಅಲ್ಲ, ನೀನು ಟೈಮ್ ಕೊಡ್ತೀವಿ ಹೊಡ್ಕೊಳಕ್ಕೆ. ನೀನು ನೋಡಿ ಇದನ್ನೆಲ್ಲ ಆಗ್ತೀನೋ ವಯಸ್ಸು ನೋಡು, ಏನು ಮಾಡೋಕ್ಕಾಗುತ್ತೆ. ಹಾಪ ಹೊಡ್ಕೊಂಡು ಓರಿ ಹಂಗಂತ್ಯ. ಪಿಚ್ ಹೊಡ್ದನಾ ಬಾಯ್ಸ್, ಅವ್ರು ನಮ್ಮ ಅಪೋನೆಂಟು ಸಚಿನ್ ಅಂತ. ಬಟ್ ನಮ್ಮ ಟೀಮ್ ಅವ್ರು ಪ್ರಾಕ್ಟೀಸ್ ಮಾಡಿಸ್ತವ್ರೆ. ವಿಷ್ಣು ನಂಗೆ ಹೊಡೆಯೋದು ಇವತ್ತು. ಏನಣ್ಣ ನಿನ್ಗೆ ಹೊಡಿತೀನಿ ಅಂತವನೇ. ಹ್ಞೂ, ಯಶು ಅಂತ ಅದಕ್ಕೆ ಹೆಲ್ಪ್ ಮಾಡಿದ್ದು. ನೋ ಯೂಟ್ಯೂಬ್ ಚಾನಲ್. ಅವನೆಲ್ಲೋ ಇಲ್ಲಿ ಇದು ಮಾಡ್ತಾನೆ. ಯಾರ ಸ್ಟ್ರೀಮ್ ಎಲ್ಲಿ ಮಾಡ್ತಾನೆ ಇಲ್ಲಿ? ಅವ್ರು ನನ್ನ ಕೇಳಿದ್ರು ಫುಲ್ ಸ್ಟ್ರೀಮಿಂಗ ಅಂತ. ಅಲ್ಲ, ಅವನು ಯಾರೋ ಸ್ಟ್ರೀಮ್ ಮಾಡ್ಕೊಡ್ತಾರೆ ಅಂತ. ಹೌದು, ಇವತ್ತು ಗ್ರೌಂಡಲ್ಲಿ ಸ್ಟ್ರೀಮಿಂಗ್ ಅಂತ ಹೇಳ್ತಿರುತ್ತಾನೆ. ಅಣ್ಣ ಹಿಂಗೆ ಆಡ್ತಿರೋದು ಮ್ಯಾಚಲ್ಲಿ ಪಕ್ಕ ಬೇಗ ಔಟ್ ಆಗ್ತೀಯಾ. 35,000 ಕೊಟ್ಟರು ಬಟಮೋ, ಸೊ ನೀವು ಬಾಟಮ್ ಪ್ಲೇಯರ್ ಅಂತ ಹೇಳ್ಕೊಂತಿದ್ದೀರಾ. ಸೀನಿಯರ್ ಪ್ಲೇಯರ್ ಇಂದ ಜರ್ಸಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು ಇವತ್ತು. ಕಾಯ್ಸ್, ಅಪೋನೆಂಟ್ ನಮ್ಮ ಟೀಮ್ ಅವ್ರಿಗೆ ಹೊಡಿತಿದ್ದಾರೆ. ಗೈಸ್, ನಮ್ಮ ಟೀಮ್ ಅಪೋನೆಂಟು ಎಲ್ಲರಿಗೂ ಹೊಡಿತಿದ್ದಾರೆ. ಆ ಕಿಟ್ಟಲ್ಲಿ ಫುಲ್ಲು ಇದಿದೆ ಬ್ರೋ. 2 ಬ್ಯಾಟ್ 2 ಬ್ಯಾಟ್ ಎಲ್ಲ ಸ್ಪೇರ್ ಇದೆ. You can see there is one tractor is coming now, I think. ಹೂಣಾ ಇದು R15 ಅಲ್ಲಿ ಹೊಡೆದು ನಾನು ಹಿಂಗೆ ಓಡಿಸ್ ಅಭ್ಯಾಸ. ಹಿಂಗೆ ಇರ್ತಂದ್ರೆ ಎದು ಓಡಿಸ್ಲಿ. Position change ಆಗುತ್ತೆ. ಹಿಂಗೆ ಬಂದಿದೆ. ಬ್ರೇಕ್ ಹಾಕಿದ್ರೆ ಏನೋ ಆಗ್ತಾರೆ. ಬಿಟ್ಟಪ್ಪ ಅವನು. ಹೌದಾ? ಎಷ್ಟು ಅಂತ ಬ್ಲರ್ ಮಾಡ್ಲಿ ಅವನ್ನ ನಾನು. ಫೋನ್ ಪೇ ಮಾಡಿ ಫಸ್ಟ್. ಯಶು ಫೋಟೋ ಹಿಡಿಬೋದ ನಿಂದ್ರಲ್ಲಿ? ಇವಾಗ ಫೋನ್ ಇತ್ತಲ್ಲ. ಗಾಯ್ಸ್ ಜರ್ಸಿ ರಿವೀಲ್ ಆಗ್ತಿದೆ. ಟನ್ 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 ಟನ್. ನಮ್ಮ ಫಸ್ಟ್ ಕ್ಯಾಪ್ಟನ್ ನೀನು. ಫೋಟೋ ಹಿಡಿಬಾರೋ ನಿಮಿಷ.
ನಿಂದೆ ಕೊಡೋಣ ಫೋನು, ನಿನ್ ಫೋನ್ ಕೊಡು. ಚೇಂಜ್ ಗಿನ್ ಮಾಡ್ದು ಫಸ್ಟ್ ಅವ್ರು 3 ಜನಕ್ಕೆ, ಆಮೇಲೆ ನಮ್ಮ ಟೀಮ್ದು. ಎತ್ಕೊಳ್ರು. ನಾನು ಕವರ್ ಈ ಥರ ನಾವು ಬೇಜಾರು ಮಾಡಿಸ್ಬಾರ್ದು. ಆಯ್ತಾ? ಬ್ಲ್ಯಾಕ್ ಹ್ಯಾಟ್ ಹತ್ರ ಬರ್ರಿ ಒಂಚೂರು. ಬ್ಲ್ಯಾಕ್ ಹ್ಯಾಟ್ ಹಾಕೊಳ್ಳೋ ಚೆನ್ನಾಗಿ ಕಾಣಿಸ್ತೀಯಾ? ಗಾಯ್ಸ್ ನಮ್ಮ ಜರ್ಸಿ ನೋಡಿ ಗಾಯ್ಸ್, ನೋಡಿ ನೋಡಿ ಇಲ್ಲಿ ಇದ್ರು. ನಮ್ಮ ಕ್ಯಾಪ್ಟನ್ನು ಅಣ್ಣ ಇಲ್ಲಿ ನೋಡೋಣ. ಕಲರ್ ಆಗಿ ಅವ್ರೆ. ಮುಂದೆ ಬೇಡವಾ? ಸಾಕು ಮುಂದ್ಗಡೆ ಹಂಗೆ ಕರ್ಲೆ ನನ್ನ ಮಗ. ಫ್ರಂಟ್ ವ್ಯೂ ಇರ ಇರ. ಹೋಗ ನಮ್ಮ ಕಡೆ ಇಲ್ಲ ಆಯ್ತು ಬ್ಲ್ಯಾಕ್ ಇದು ಇಟ್ಕೊಳ್ಳ. ಮ್ಯಾಚ್ ಚಾಲೆಂಜಿಂಗ್ ಕ್ಯಾಪ್ಟನ್ ಬೇರೆ ವಾ ಕಡೆ ಎಲ್ಲದಕ್ಕೆ ಒಂದು ಕ್ಯಾಪ್ಟನ್. ಅದು ಅವ್ರಿಗೆ ಕೊಡ ವಾಪಸ್ಸು. ಅದೇ ಕೊಡೋಣ. ವಿಷ್ಣುನಂದು ಎಲ್ಲ ಎಷ್ಟು ಬಿಟ್ಟೆ ಕಣ. ಇವ್ರ ಹತ್ರನೇ ಇದೆ. ಏನು ಹುಡುಕ್ತಾರೆ ಅದು? ಮೇಂಟೈನ್ ಬೇಡ. ಬೇಡವಾ ಸಾಕ ಫೋಟೋ ಹಿಡಿಯೋ. ಅದು ಕರೆಕ್ಟಾಗಿ ಕುತ್ಕೊತಾಯ್ತು. ಯಾರಿಗೂ ಹಾಕಿಲ್ಲ ಅವನು? ಯಾರಿಗೂ ಹಾಕಿಲ್ವ? ಫುಲ್ಗೂ ಹಾಕಿಲ್ವಾ? ಇಲ್ಲಪ್ಪ. ಏಯ್ ತೆಗಿಯೋದು ನೀಟಾಗಿ ಅದು ಓಲಿ. ಅವರೇ ಕೊಡು ಕೊಡು ಅಂದ್ರೆ ಕೊಡು ಅಂತ. ಅವ್ನು ಎಲ್ಲಿ ಬಿಡ್ತಾನೆ ಹೇಳೋರು ಪಕ್ಷದ ಬುದ್ಧಿನ. ಎಸ್ ಸಾಯಿ. ನಿಂತ್ಕ ಇಲ್ಲಿ. ಅವೆಲ್ಲ ತೆಕ್ಕೊಳ್ಳೋ ಸೆನ್ಸಾರು. ಅದು ಆನೆ ಮಾಡಿಲ್ಲ ಬಿಡು. ಆಯ್ತು ಬಿಡ್ರಪ್ಪ. ಪ್ರಣವ್ ಅಲ್ಲಿ ಹ್ಯಾಪಿ ಫುಲ್ಲು. ಚೇತು ಚಿರುರಾಜ್ ಅಷ್ಟೇ. ಅಲ್ಲೇ ಐತೆ. ಇಲ್ಲಣ್ಣ ಅಲ್ಲ ಅದಲ್ಲ. ಪ್ಯಾಂಟ್ ಸೈಜ್ ಎಲ್ಲ ಹೆಂಗ್ ಗೊತ್ತಿದೆ? ಇನ್ನೂ ಕೂತಾ ಇದ್ದೀರಾ? ನೈಲ್ ಕಟ್ರ್ ಸೇತು, ನೈಲ್ ಕಟ್ರ್ಗಳು ಹಿಡ್ಕೋ ಬಾಬ್ರೋ ವಿಡಿಯೋ ಹಂಗೆ. ವಿಡಿಯೋ ಮಾಡ್ತಾವ. ಸಾಯಿ ಈ ಕಡೆ ನಿಂತ್ಕೋಬೇಕಾಯ್ತಲ್ಲ ನಾವು. ಸನ್ಲೈಟ್ ಫೈನಲಿ ಹ್ಯಾಪಿ ಆಫ್ಟರ್ 2 years. 2 ವರ್ಷ ಆದ್ಮೇಲೆ ಜೆರ್ಸಿ ಆಫ್ಟರ್ ಲಾಂಗ್ ಟೈಮ್. ವಾಟ್ ಯು ಫೀಲ್? ಸಿಗಾಬಡೆ ಖುಷಿನಾ ಬಾ. ನೀವು ಕನ್ನಡಕ, ನಾನು ಕನ್ನಡಕ. Guys, won the toss, selected to ball first. ವಿಷ್ಣು ಅಣ್ಣ ಟಾಸ್ ಗೆದ್ದಿದ್ದು ಇತಿಹಾಸನೇ ಇಲ್ಲ. ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿದ್ದೀವಿ. ಫಸ್ಟ್ ಟೈಮ್ ಜರ್ಸಿ ಹಾಕೊಂಡು ಇವತ್ತು ಮ್ಯಾಚ್ ಆಡ್ತಿದ್ದೀವಿ. ಬ್ರೋ ಹಂಗೆ ನೋಡಬೇಡಿ ಬ್ರೋ, ನಗು ಬರುತ್ತೆ. ಟೀಮ್ದು ಫಸ್ಟ್ ಟೈಮ್ ಇವತ್ತು ಜರ್ಸಿ ಹಾಕಿದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇವತ್ತು ಮ್ಯಾಚಲ್ಲಿ. ಪಕ್ಕಾ ಮ್ಯಾಚ್ ಹೊಡಿತೀವಿ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ಬಾಲಿಂಗ್ ಆದಮೇಲೆ ಸಿಗ್ತೀನಿ. ಗಾಯ್ಸ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಇನ್ನಿಂಗ್ಸು 210 30 ಓವರ್ಸ್ 10 ವಿಕೆಟು. ಬಾಲಿಂಗ್ ಮಾತ್ರ ಮಸ್ತಾಗಿ ಆಯಿತು ಇವತ್ತಂತೂ. ಸ್ಪಿನ್ನರ್ಸ್ದಂತೂ ಬೆಸ್ಟ್ ಡೇ ಇವತ್ತು. ನಂದಂತೂ ಬಾಲಿಂಗ್ ನೆಕ್ಸ್ಟ್ ಲೆವೆಲಾಗಿ ಬಂತು ಇವತ್ತು. ಮತ್ತು ಇವಾಗ ಅಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗೈತೆ. 2 ನಿಮಿಷ ಅಂಗಡಿಗೆ ಹೋಗಿ ಬರೋಷ್ಟೊತ್ತಿಗೆ 2 ವಿಕೆಟ್ ನಮ್ಮ ಓಪನರ್ಸ್ದು. 7 for 2. ಸೊ ನಮ್ಮ ಟೀಮ್ ಇನ್ನೂ ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ ತಲೆನೋವೇನಿಲ್ಲ. ಮತ್ತು ಗ್ರೌಂಡು ದೊಡ್ಡದಾಗಿದೆ. ಸೊ ರನ್ಸು ಅಷ್ಟು ಈಸಿಯಾಗಿ ಬರೋಲ್ಲ. 2 ಸಿಂಗಲ್ಸ್ನ ಆರಾಮಾಗಿ ಈಸಿ ಟು ಕನ್ವರ್ಟ್ ಮಾಡ್ಬೋದು.
ಸಿಕ್ಸಸ್ ಅಂತ ಇವತ್ತು ಮ್ಯಾಚಲ್ಲಿ ಇಲ್ಲವೇ ಇಲ್ಲ ಬಾಯ್ಸ್. ಬರೀ ಎರಡು ಸಿಕ್ಸು, ಅದು ಒಳ್ಳೆ ಸಿಕ್ಸ್ ಬಂತು. ಅದು ಬಿಟ್ಟರೆ ಇವಾಗ ಸದ್ಯಕ್ಕೆ ನಮ್ಮಿಬ್ಬರು ಓಪನರ್ಸ್ ಔಟಾಗಿ ಬಂದು ಡಿಪ್ರೆಷನಲ್ಲಿ ಹೋಗ್ಬಿಟ್ಟವ್ರೆ ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಡಿಪ್ರೆಷನ್. ನೋಡಿದ್ರೆ ನಗು ಬರ್ತೈತೆ, ಆ ಕಡೆ ಫೋಕಸ್ ಮಾಡಿದ್ರೆ ನನ್ನ ಮಕ್ಕುಗಿತಾರೆ. ಸೊ ಮಾಡ್ತಿಲ್ಲ. ಸೊ ಇವಾಗ ಆಡ್ತವ್ರೆ ಚೆನ್ನಾಗೇನೆ, ನನ್ನ ಟೀಮ್ ಮಸ್ತಾಗಿ ಆಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ರನ್ಸು ಏನು 30 ಓವರ್ಸ್ಗೆ 210 ಜಾಸ್ತಿ ಏನಲ್ಲ. ಅದು ಈ ಪಿಚ್ಚಲ್ಲಿ ಈಸಿ ರನ್ಸ್. ಯಾಕಂದರೆ ಫಸ್ಟು ಅವ್ರ ಆಪೋನೆಂಟ್ ಆಡಿದಾಗ 11 ಓವರ್ಸ್ ಫಾರ್ 100 ಅಂಡ್ ಚೇಂಜ್ ಏನೋ ಇದ್ದರು, 90 ಸಮಥಿಂಗ್ ಇತ್ತು. ಅದಾದಮೇಲಿಂದ ಅವ್ರದ್ದು ರನ್ಸೇ ಬಂದಿಲ್ಲ. 30 ಓವರ್ಸ್ ಕಂಪ್ಲೀಟ್ ಆಗೋರು 210. ಹಬ್ಬ ಅಂದರೆ ಎಷ್ಟು 100 ಅಂಡ್ ಚೇಂಜ್ ಬಂದೈತೆ 20 ಓವರ್ಸಲ್ಲಿ. ಸೊ ಪಿಚ್ ಅಂತೂ ಮಸ್ತಾಗೈತೆ. ಇವಾಗ ಫುಲ್ ಡ್ರೈವ್ ಆಗೈತೆ. ಫಸ್ಟ್ ಇನ್ನಿಂಗ್ಸಲ್ಲಿ ಪಿಚ್ಚು ಮತ್ತು ಔಟ್ಫೀಲ್ಡ್ ಎಲ್ಲ ವೆಟ್ಟಿತ್ತು. ಇವಾಗ ಫುಲ್ ಡ್ರೈ ಆಗಿದೆ. ಮಳೆ ಬರೋ ಥರ ಇಲ್ಲ ಏನು ಇವತ್ತು ಅಷ್ಟೊಂದು. ಸೊ ಆರಾಮಾಗಿ ಆಡ್ಬೋದು. ಸೊ ನೋಡೋಣ ಎಲ್ಲಿಗೆ ಬರುತ್ತೆ ಇವತ್ತು ಮ್ಯಾಚು. ಲಾಸ್ಟ್ 2 ಮ್ಯಾಚ್ ಸೋತಿದ್ದೀವಿ, ಲಾಗ್ ಮಾಡಿದ್ದು 2 ಮ್ಯಾಚು ಸೋತಿದ್ದೀವಿ. ಸೊ ಇದು 3ನೇ ಮ್ಯಾಚು ಗೆಲ್ಲೋಣ. ಮತ್ತು ಇವತ್ತು ಎಲ್ಲರೂ ಒಳ್ಳೊಳ್ಳೆ ಫಾರ್ಮಲ್ಲವರೆ. ನೋಡೋಣ. ಜರ್ಸಿ ಬೇರೆ ಹಾಕಿದ್ದೀವಿ ಇವತ್ತು ಟೀಮ್ದು ಫಸ್ಟ್ ಟೈಮು. 2 ವರ್ಷದ ಕನಸು ಬಾಯ್ಸ್. 2 ವರ್ಷ ಟೀಮ್ದು ಕನಸದು. ಜರ್ಸಿ ಮಾಡಿಸ್ಬೇಕು, ಓಡಾಡಬೇಕು. 2 ವರ್ಷ ಟೈಮ್ ತೊಗೊಂಡಿದ್ರಿ. ಆವಾಗಲೂ ಜರ್ಸಿ ಮಾಡ್ಸೋಕ್ಕೆ ಹೋದಾಗ ಏನೋ ಒಂದಾಗಿ ಆಗಿ ಜರ್ಸಿನ ಮಾಡಿಸ್ತಿರ್ಲಿಲ್ಲ. ಈ ಸತಿ ಮಾಡಿಸಿ ಇವತ್ತು ಹಾಕ್ಕೊಂಡು ಆಡ್ತಿದ್ದೀವಿ. ಹಾಕ್ಕೊಂಡು ಬೌಲಿಂಗ್ ಅಂತೂ ಚೆನ್ನಾಗಿ ಬಂತು, ಫೀಲ್ಡಿಂಗು ಚೆನ್ನಾಗಿತ್ತು ಇವತ್ತು. ಸೊ ನೋಡೋಣ ಬ್ಯಾಟಿಂಗ್ ಎಲ್ಲಿಗೆ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಒಂದೊಂದು ಓವರ್ ಆಗ್ತಿದ್ದಂಗೂ. ಓಕೆ ಗಾಯ್ಸ್, 2 ನಿಮಿಷ ಬ್ರೇಕ್ ತೊಗೊಂಡು ಬರ್ತೀನಿ ಮತ್ತೆ. ಗಾಯ್ಸ್ ಏನಿದು ಈ ಥರ ವೀಡಿಯೋ ಆಫ್ ಮಾಡಿದ್ರೆ ಇನ್ನೊಂದು ವಿಕೆಟು ನಾಟ್ ಔಟ್ ಇತ್ತು. ಅದು ಲೆಗ್ ಅಂಪೈರ್ ಔಟ್ ಕೊಟ್ಬಿಟ್ಟವ್ರೆ. ಈ ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ ಏನು ಗೊತ್ತಾ, ಅಂಪೈರ್ಸ್ಗಳು ನೆಟ್ಟಿಗಿರಲ್ಲ ಗಾಯ್ಸ್. ಬೇಗ ಮನೆಗೆ ಹೋಗ್ಬೇಕು ಅನ್ನೋ ಇದಲ್ಲೇ ಇರ್ತಾರೆ ಅವ್ರುಗಳು. ನಾವು ಬಾಲಿಂಗ್ ಮಾಡಿದಾಗಿಂದ ಅದೇ ಹೇಳ್ತಾರೆ, ಬೇಗ ಮುಗಿಸಿ ಅಂತ. ಫಸ್ಟೇ ಸ್ಟಾರ್ಟ್ ಮಾಡಿದ್ದು ಅವ್ರು ಅರ್ಧ ಗಂಟೆ ಲೇಟು, ಬಾಲ್ ಬಂದಿಲ್ಲ ಅಂದ್ಬಿಟ್ಟು. ಇವಾಗ ಬ್ಯಾಟ್ಸ್ ಆಗಿರೋದನ್ನು ಕ್ಯಾಚ್ ಅಪೀಲ್ ಮಾಡಿದ್ರೆ ಕೊಡ್ತಿದ್ದಾರೆ. ಅದು ಸ್ಟ್ರೈಟ್ ಅಂಪೈರ್ ನಾಟ್ ಔಟ್ ಕೊಟ್ಟು ಲೆಗ್ ಅಂಪೈರ್ ಔಟ್ ಕೊಟ್ಟ. ಸ್ಟ್ರೈಟ್ ಅಂಪೈರು ಡಿಸ್ಕಷನ್ ಮಾಡಿ ಸರಿಯಾಗಿ ಔಟ್ ಕೊಡ್ತವ್ರೆ. ಅದು ಹೆಂಗೆ ಬಾಯ್ಸ್? ಕ್ಲೀನಾಗಿ ಬ್ಯಾಟ್ಸ್ ಆಗೈತೆ. ನಾನು ವೀಡಿಯೋ ಕಟ್ ಮಾಡಿದೆ ಇವಾಗ ತಾನೇ ವೀಡಿಯೋನ, ಅಷ್ಟೊತ್ತಿಗೂ ವಿಕೆಟ್ ಬಿತ್ತು. ಈ ಥರ ಬ್ಯಾಟಿಂಗ್ ಮಾಡಬೇಕಾದ್ರೆ ಅಂಪೈರ್ಸ್ಗಳು ಕರೆಕ್ಟಾಗಿರಬೇಕು ಗಾಯ್ಸ್. ಲೆಗ್ ಅಂಪೈರು ನಾಟ್ ಔಟ್ ಇರೋದನ್ನ ಔಟ್ ಕೊಟ್ಟವನೆ ಇವಾಗ. ಏನು ಮಾಡ್ತವ್ರೆ ಗಾಯ್ಸ್ ಒಂದು ಅರ್ಥ ಆಗಲ್ಲ. ಟೀಮಲ್ಲಿ ಇವಾಗೆಲ್ಲ ಎರಾಡ್ತವ್ರೆ. ಈ ಸೈಡಲ್ಲಿ ಲಾಗ್ ಮಾಡ್ತಿದ್ದೀನಿ. ಲೆಗ್ ಅಂಪೈರ್ ಇವಾಗ ಮತ್ತೆ ಮಾತಾಡ್ತವ್ರೆ. ನಾಟ್ ಔಟ್ ಇರೋದನ್ನ ಔಟ್ ಕೊಟ್ಬಿಟ್ಟು ಹಿಂಗೆ ಗಾಯ್ಸ್ ತಪ್ಪದು. ಔಟ್ನ ಔಟ್ ಕೊಡಲಿ, ಬ್ಯಾಟಿಗೆ ಆಗಿಲ್ಲ ಅಂದರೆ ಅದು ಹಿಂಗೆ ಕೊಡ್ತಾರೆ. ಇಟ್ಸ್ ರಾಂಗ್ ಡಿಸಿಷನ್. ಮತ್ತೆ ಕಾಲ್ ಮಾಡ್ತಿದ್ದಾರೆ ಇವಾಗ ಬ್ಯಾಟ್ಸ್ಮನ್. ಇನ್ನು ಇಟ್ ಈಸ್ ವೆರಿ ರಾಂಗ್ ಕಾಲ್ ಗೈಸ್. ಇವಾಗ ಡಿಸಿಷನ್ ಚೇಂಜ್ ಮಾಡಿ ಮತ್ತೆ ಒಳಗಡೆ ಕರೀತಿದ್ದಾರೆ ಗೈಸ್. ದಿಸ್ ನಾಟ್ ಫೇರ್ ಗೈಸ್. ಫಸ್ಟ್ ಒಂದು ಡಿಸಿಷನ್ ತೊಗೋಬೇಕು ಅಂಪೈರ್ಗಳು. ಫಸ್ಟ್ ವಿಕೆಟು ನಾಟ್ ಔಟ್ ಇರಲಿಲ್ಲ, ಔಟ್ ಕೊಟ್ಟವ್ರಂತೆ. ಸೆಕೆಂಡ್ ವಿಕೆಟ್ಗೂ ಹಂಗೆ ಆದರೆ ತಪ್ಪು ಗೈಸ್. ನೀಟಾಗಿ ನೋಡ್ಕೋಬೇಕು ಅವ್ರುಗಳು. ನೋಡ್ಕೊಳ್ದೆ ಇದು ಮಾಡಿದ್ರೆ ತಪ್ಪು, ತುಂಬ ತಪ್ಪು. ಅದೇ ಮುಖ್ಯ. ಹೊಟ್ಟೆ ಪಾಡು ಬ್ರೋ, ಮಾಡಲೇಬೇಕು. ಮಾಡಿದ್ದೀನಿ ಅದನ್ನ. ನಾಟ್ ಔಟ್ ಅದು. ಆಡ್ತವ್ರೆ.